ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿರುವ ಹಿಪ್ಪರಗಿ ಗ್ರಾಮದಲ್ಲಿನ ಬ್ರಿಡ್ಜ್ ಒಡೆದಿದ್ದು ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬ್ರಿಡ್ಜ್ನ 22ನೇ ಗೇಟ್ ಮುರಿದು ಹೋಳಾಗಿರುತ್ತದೆ. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಜಿಲ್ಲಾಧಿಕಾರಿಯಾದ ಸಂಗಪ್ಪ ಮಾತನಾಡಿ, ಈಗಾಗಲೇ ಮಹಾರಾಷ್ಟ್ರದ ಪುಣೆ ಮತ್ತು ಸಾಂಗ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಣಿತ ತಂಡವನ್ನ ಕರೆಸಲಾಗಿದ್ದು ಬ್ರಿಡ್ಜ್ ದುರಸ್ತಿ ಕಾರ್ಯ ಮಾಡಲಾಗುತ್ತಿದೆ. ಸ್ಥಳೀಯ ರೈತರನ್ನ ವಿಚಾರಿಸಿದಾಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದೆ ಎಂದು ತಿಳಿದು ಬಂದಿದೆ ಎಂದರು. ಈ ಸಂದರ್ಭದಲ್ಲಿ 6 ಟಿಎಂಸಿ ನೀರು ಶೇಖರಣೆಯಾಗಿದ್ದು 2 ಟಿಎಂಸಿ ನೀರು ಪೋಲಾಗಿದೆ. ಬ್ರಿಡ್ಜ್ ದುರಸ್ತಿಯಾಗುವವರೆಗೂ ಇನ್ನು ಎಷ್ಟು ನೀರು ಖಾಲಿಯಾಗುತ್ತೋ ಗೊತ್ತಿಲ್ಲ. ರೈತರ ಜೀವನ ನಡೆಯುವುದೇ ನೀರು ಮತ್ತು ವಿದ್ಯುತ್ ಇದ್ದರೆ ಬದುಕೋಕೆ ಸಾಧ್ಯವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಮಖಂಡಿಯ ಉಪ ಅಧಿಕಾರಿ ಶ್ವೇತಾ ಬಿಡೇಕರ್ ಸೇರಿದಂತೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ವಿನೋದ್ ಸೂರಗೊಂಡ, ಟಿವಿ 11 ಕನ್ನಡ, ಜಮಖಂಡಿ. ಮೊನ್ನೆ ದಿನಾಂಕ 6ನೇ ತಾರೀಕು ಏನು ಗೇಟು ಇದು ನೀರಿನ ಪ್ರೆಷರ್ಗೆ ಇದಾಗಿತ್ತು. ಅವತ್ತಿನ ದಿನ ನಾವು ಮೊನ್ನೆ ನಮ್ಮ ಅಬಕಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ತಿಮ್ಮಾಪುರ ಸಾಹೇಬ್ರ ಜೊತೆ ನಾವು ಬಂದು ವಿಸಿಟ್ ಮಾಡಿ ಅವತ್ತೇ ನಿರ್ದೇಶನ ಕೊಟ್ಟಿದ್ದೀರಲ್ಲ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರು ಪ್ಲಸ್ MD ಅವರಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಹೇಳಿದರು. ನಿನ್ನೆಯನ್ನು ಕೂಡ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಿನ್ನೆಯನ್ನು ಕೂಡ ಅವರ ತಂಡ ಇದು ಮಾಡಿದರು. ಮತ್ತೆ ಅದು ಕಟ್ಟಾಗಿ ಎಂಗಲ್ ಏನೋ ಇದು ತಾಂತ್ರಿಕವಾಗಿ ಇದು ಆಗಿದೆ ಅಂತ ಹೇಳಿ ಮತ್ತೆ ಇವಾಗ ಸಾಂಗ್ಲಿಂತ್ರ, ಕೊಪ್ಪಳದಿಂದ, ಬೆಂಗಳೂರಿಂದ ಎಲ್ಲ ಪರಿಣಿತ ತಂಡವನ್ನು ಕರೆಸಿ ಮಾಡ್ತಾ ಇದ್ದಾರೆ ಈಗಾಗಲೇ. ಆಮೇಲೆ ಈ ಪ್ರಗತಿಯಲ್ಲಿದೆ ಈ ಸುತ್ತಮುತ್ತ ಶುಗರ್ ಫ್ಯಾಕ್ಟ್ರಿದವ್ರಿಗೆ ಹೇಳಿದೆವು, ಏನೇನು ಅಸಿಸ್ಟೆನ್ಸ್ ಬೇಕು ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡಿ ತುರ್ತಾಗಿ ಏನಾಗುತ್ತಲ್ಲ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ತುರ್ತಾಗಿ ಕ್ರಮ ವಹಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ನೋಡ್ರಿ, AB ಹಳ್ಳೂರು ಅಂತೇಳಿ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಬೆಳಗಾವಿ ಜಿಲ್ಲಾದ. ಇವತ್ತು ಏನಾಗೈತಪ್ಪ ಅಂತಂದ್ರೆ 3 ದಿನ ಆಯ್ತು. ಇವತ್ತು ನಮ್ಮ ಹಿಪ್ಪರಗಿ ಬ್ಯಾರೇಜದ ಗೇಟ್ ಮುರಿದ 3 ದಿನ ಆಯ್ತು. ಅನ್ನಾದ್ರೂ ಅಧಿಕಾರಿ ಬಂದ ಅದನ್ನ ಮಾಡ್ತೀವ್ರಿ, ಆ ಸ್ಕ್ರೀನ್ ತರ್ತೀವಿ, ಇದನ್ನ ತರ್ತೀವಿ ಅಂತೇಳಿ ಇದ್ದ ಮಾತಾಡ್ತಾರು. ಇದು ಯಾಕೆ ಆತಪ್ಪ ಅಂತಂದ್ರೆ ಬೇಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ. ಇದು ಮೊದಲ ಸರ್ಕಾರ ಬೇಜವಾಬ್ದಾರಿ. ಈಗ ನೋಡ್ರಿ, ರೈತರ ಭವಿಷ್ಯ ಲಕ್ಷಾನುಗಟ್ಟಲೆ ರೈತರ ಭವಿಷ್ಯಕ್ಕೆ ಡ್ಯಾಮ್ ಮುಂಚಿತವಾಗಿರ್ತಕ್ಕಂಥ ರೈತರದ ಇವತ್ತು 2 TMC ನೀರು ನಮ್ಮ ಸ್ಟಾಕ್ ಇದ್ದದ್ ನೀರು ಹೋತ. ಯಾರು ಜವಾಬ್ದಾರಿ? ಈಗ ರೈತರಿಗೆ ಯಾರು ತಂದು ಕೊಡ್ತಾರೆ ನೀರ? ಮೊದಲೇ ಇವತ್ತು ರೈತರು ದೊಡ್ಡ ಇದ್ರಾಗ ನಷ್ಟದಾಗದಾರು. ಆದ್ರೂ ರೈತರ ನೀರು ಬಿಟ್ರೆ ಇದು ಆದದ ಕಾರಣ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳ ಏನು ಬೇಜವಾಬ್ದಾರಿ ಮಾಡ್ಯಾರಲ್ಲ. ನೋಡ್ರಿ, ಡ್ಯಾಮ್ ಕಟ್ಟಿದ ಅಂದ ಬಾಗ್ಲ ರಿಪೇರಿ ಮಾಡಿಲ್ಲ, ಮೇಂಟೆನೆನ್ಸ್ ಅಂತ ಬಂದತ್ತ, ಅದನ್ನು ಏನ್ ಮಾಡ್ಯಾರ ಗೊತ್ತಿಲ್ಲ. 2 ನಂಬರ್ ಮಾಡ್ಯಾರ ಇವ್ರ. ಏನಾದ್ರು ಇವತ್ತು ರೈತರು ದೊಡ್ಡ ಹೊರತು ಕೂತೈತಿ. ಹಿಪ್ಪರಗಿ ಬ್ಯಾರೇಜ್ ಏನ ಸ್ಟಾಕ್ ಇದ್ದದ್ ನೀರೇನು ಹೋಗೈತಿ, ಅದು ದೊಡ್ಡ ಅನಾಹುತನ ಇವತ್ತು ರೈತರಿಗೆ ಆದಂಗ ಇದೆ.